ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಹಾಕ್ಸಿದ್ದಾರೆ, ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಿಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಟಚ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸೊ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 ಅವರ್ಸ್ ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸಬೇಕು ಅದನ್ನ ಮಾತ್ರ ಸಿಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಹಾಕ್ಸಿದ್ದಾರೆ, ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಿಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಟಚ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸೊ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 ಅವರ್ಸ್ ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸಬೇಕು ಅದನ್ನ ಮಾತ್ರ ಸಿಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಹಾಕ್ಸಿದ್ದಾರೆ, ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಿಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಟಚ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸೊ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 ಅವರ್ಸ್ ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸಬೇಕು ಅದನ್ನ ಮಾತ್ರ ಸಿಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್
ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದ್ದಾರೆ. ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರಿಂದ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಇಂಥ ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಟಚ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸಬೇಕು ಅದನ್ನ ಮಾತ್ರ ಸಿಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಸ್ಟಾರ್ಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಕರೆ ಮಾಡಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೈಬರ್ ಕ್ರೈಂ ಪೊಲೀಸರು ಆನ್ಲೈನ್ ಬೆಟ್ಟಿಂಗ್ ಆಪ್ ಸಪೋರ್ಟ್ ಮಾಡಬೇಡಿ, ಹಣದ ಆಸೆಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಜೈಲ್ ಸೇರ್ತೀರಾ ನೋಡಿ ಅಂತ ವಾರ್ನ್ ಮಾಡಿದ್ದಾರೆ. ರೀಲ್ ಸ್ಟಾರ್ಗಳಿಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಎಲ್ಲ ಪ್ರಮೋಟ್ ಮಾಡಬೇಡಿ ಅಂತ. ಅದೇ ಎನ್ಕ್ವೈರಿ ಮಾಡಿ ಯಾರು ನಿಮ್ಗೆ ಇದನ್ನ ಪ್ರಮೋಷನ್ ಮಾಡ್ತಾರೆ, ಯಾರು ಅಮೌಂಟ್ ಅದೇ ಬೆಟ್ಟಿಂಗ್ IPL ಬೆಟ್ಟಿಂಗ್ ಆಗ್ತಿದ್ದಾರೆ. ಇವ್ರು ಎಷ್ಟು ಅಮೌಂಟ್ ಪೇ ಮಾಡಿದ್ರು, ಯಾರು ಇದರಿಂದ ಯಾರಿದ್ದಾರೆ, ಇದನ್ನ ಏನ್ ಮಾಡ್ತಾ ಇದಾರೆ, ಯಾರಿದ್ರೆ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಮಾಡ್ತಾ ಇದಾರೆ. ನನ್ನ ಕಾಲ್ ಮಾಡಿದ್ರು, ಮಾಮೂಲಿ ಕಾಲ್ ಮಾಡಿ ಹಿಂಗ IPL ನಿಮ್ ಬಿಡಿ ಸ್ಟೋರಿ ಹಾಕಿದಲ್ಲಪ್ಪ, ಬರ್ಬೇಕು ಎನ್ಕ್ವೈರಿ ಇದೆ ಅಂತ ಕರೆದ್ಬಿಟ್ಟು ಇದನ್ನ ನಿಮ್ಗೆ ಯಾರು ಕೊಟ್ರು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ID ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿದ್ರು. ಹೇಳಿದ್ರು ಸರ್ ಇಂಥ ID ಕೊಟ್ಟಿದ್ರು, ಎಷ್ಟು ಅಮೌಂಟ್ ಹಾಕಿದ್ರು, ಸ್ಕ್ರೀನ್ ಟಚ್ ಅಂತ ತೋರಿಸಿ ಎಷ್ಟು ಏನ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸರ್ ನನಗೆ ಏನಿಲ್ಲ, ನಾವು ಒಂದು IPL ಸ್ಟೋರಿ ಹಾಕಿದೀವಿ. ನಮ್ಮ ಕರ್ನಾಟಕ ಇನ್ಫ್ಲುಯೆನ್ಸರ್ ಎಲ್ಲರೂ ಕೂಡ IPL ಸ್ಟೋರಿ ಹಾಕಿದೀವಿ. IPL ಸ್ಟೋರಿ ಹಾಕಿರೋದಕ್ಕೆ ಅದು ಬಂದು 4 hours ಮುಂಚೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅದು ಇನ್ಫಾರ್ಮೇಶನ್ ಕೊಡುವಂತದ್ದು. ಅದನ್ನ ನಾವು ಹಾಕಿರೋದೋಸ್ಕರ ಅದು ಫ್ರಾಡ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ನಿಲ್ಸಿದೀವಿ ಕೂಡ ಸ್ಟೋರಿ ಹಾಕೋದು ಕೂಡ. ಅಂಡ್ ಎಲ್ಲಾ ಇನ್ಫ್ಲುಯೆನ್ಸರ್ ಹೇಳೋದಿಷ್ಟೇ, ಈ ತರ ಸ್ಟೋರಿಗಳನ್ನ ಹಾಕ್ಬೇಡಿ, ಜನಕ್ಕೆ ನಾವ್ ಏನ್ ತಿಳಿಸಬೇಕು ಅದನ್ನ ಮಾತ್ರ ಸಿಗ್ಬೇಕು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು, ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.